ಚಾಪೆ ಕೆಳಗೆ ತೂರುವಂತಹ ಆಟ ಆಡಿದ್ರೆ ಇನ್ನೊಬ್ಬರು ರಂಗೋಲಿ ಕೆಳಗೆ ತೂರುವಂತಹ ಆಟ ಆಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಆಟ. ಡಿಕೆಶಿ ಪವರ್ ಶೇರ್ ಒಪ್ಪಂದದ ಬಗ್ಗೆ ಬಹಿರಂಗ ಸುಳಿವು ಕೊಟ್ಟ ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತ ಬಣ ಅಸಮಾಧಾನಗೊಂಡಿದೆ. ಇದೇ ವೇಳೆ ಹಾಸನದ ಸಮಾವೇಶದ ವಿಚಾರದಲ್ಲೂ ಡಿಕೆಶಿ ಹಸ್ತಕ್ಷೇಪ ಮಾಡಿರೋದು. ಸಮಾವೇಶದ ಪಥ ಬದಲಾಗಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಒಳಗೊಳಗೆ ಕೂದಿತಾ ಇದ್ದಾರೆ ಎನ್ನಲಾಗಿದೆ. ಅದಕ್ಕಾಗಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ನೇರ ತಿರುಗೇಟನ್ನು ಸಿಎಂ ಸಿದ್ದರಾಮಯ್ಯ ಕೊಟ್ರು ಅನ್ನೋ ವಿಶ್ಲೇಷಣೆ ಕೇಳಿಬರ್ತಿದೆ. ಹೈಕಮಾಂಡ್ ತೀರ್ಮಾನದಂತ ಬೊಟ್ಟು ಮಾಡಿ ಡಿಕೆಶಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಅಧಿವೇಶನದ ತನಕ ಸೈಲೆಂಟ್ ಆಗಿದ್ದು, ಆ ಬಳಿಕ ಪಕ್ಷ ಸಂಘಟನೆ ವಿಚಾರವಾಗಿ ಸಿದ್ದರಾಮಯ್ಯ ಟೀಮ್ ಅಲರ್ಟ್ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೊಸ ವರ್ಷದಿಂದ ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಗೇಮ್ ಪ್ಲಾನ್ ಶುರುವಾಗುತ್ತಾ ಕಾಂಗ್ರೆಸ್ ಒಳಗಿನ ಶೀತಲ ಸಮರ ಇನ್ನೆಷ್ಟು ಜಟಿಲವಾಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಈಗ ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಅದು ಗೊತ್ತಿಲ್ಲ, ಆ ಜಡ್ಜ್ಮೆಂಟ್ ನಾನು ಮಾಡಕ್ ಹೋಗಲ್ಲ, ಗೊತ್ತಿಲ್ಲ. ಅದು ಒಪ್ಪಂದದ ವಿಚಾರ ಅಷ್ಟೇ ಅಲ್ವ ಮಾತಾಡಿರೋದು, ಅದು ಗೊತ್ತಿಲ್ಲ. ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ನಾವು ಬಾಬಿಟ್ಟೆಲ್ಲ 6 ತಿಂಗಳಿಂದ ಹೇಳಿದ್ದೇನೆ ನಾನು ಇದನ್ನು. ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು, ಅವ್ರ ಮಧ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಈಗ ನಾವು ಕೇಳ್ರಿ ಏನು ಉತ್ತರ ಹೇಳಿದ್ವಿ, ಅವ್ರು ಯಾಕೆ ಕೇಳಿದ್ರು, ನೀವು ಅವ್ರನ್ನೇ ಕೇಳಿ. ಅವ್ರು ಹೇಳಿರೋದ್ರಿಂದ ಅವ್ರ ಮಟ್ಟದ ದೊಡ್ಡ ಲೀಡರ್ ಅಲ್ಲ ನಾನು, ಸೊ ಅದಕ್ಕೆ ನಾನು ಉತ್ತರ ಏನು ಕೊಡೋದಕ್ಕೆ ಆಗಲ್ಲ, ತಪ್ಪಾಗ್ತದೆ ನಾನು ಮಾತಾಡೋದು. ಹಾಂ, ಅದಕ್ಕೆ ನಿಮ್ಮ ಎಲ್ಲ ಕ್ವೆಶನ್ಸಿಗೂ ಬೇರೆ ಬೇರೆ ಟ್ರೋಲರ್ಸಿಗೆ ಎಲ್ಲದಕ್ಕೂ ಉತ್ತರ ಸಿಕ್ಬಿಡ್ತಲ್ಲ, ಸಾಕು. ನಾನು ಹೆಂಗೆ ಹೇಳಕ್ಕೆ ಅವ್ರು ಏನಂದ್ರು, ಅವರು ಹೈಕಮಾಂಡ್ ನಿರ್ಧಾರ ಫೈನಲ್, ಹೈಕಮಾಂಡ್ ನಿರ್ಧಾರ ಫೈನಲ್. ನಾನು ಅಷ್ಟೇ, ಕಾರ್ಯಕರ್ತ ಎಲ್ಲರೂ ಅಷ್ಟೇ. ನಾವು ಹೇಳೋದು ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಆ ಸಿಸ್ಟಮ್ ಒಳ್ಳೇದದು. ಹೈಕಮಾಂಡಿಗೆ ಬಿಡಬೇಕು. ನಾವು ಹೈಕಮಾಂಡಿಂದ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ನಾವು ಬದ್ಧವಾಗಬೇಕು. ಅಂದುಕೊಂಡ ಹಾಗೆ ಬಿಜೆಪಿಯಲ್ಲಿ ವಿಜೇಂದ್ರ ಹಾಗೂ ಯತ್ನಾಳ್ ಬಣದ ಫೈಟ್ನಲ್ಲಿ ಅತ್ಯಂತ ನಾಜೂಕಿನ ಹೆಜ್ಜೆಯನ್ನ ಬಿಜೆಪಿ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ಕಾರಣ, ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ. ದೆಹಲಿ ವಿದ್ಯಮಾನಗಳ ಬಳಿಕ ಬಿಜೆಪಿ ಭಿನ್ನಮತಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದೆಹಲಿ ಅಂಗಳಕ್ಕೆ ಭಿನ್ನಮತ ಹೋದ ನಂತರ ಸಮಾಧಾನವೋ ಸಂಧಾನವೋ ಹೈಕಮಾಂಡ್ ಎಂಟ್ರಿ ಬಳಿಕ ಯತ್ನಾಳ್ ಮೇಲೆ ಯಡಿಯೂರಪ್ಪ ಫುಲ್ ಸಾಫ್ಟ್ ಆಗಿದ್ದಾರೆ. ಯತ್ನಾಳ್ ಹೊರಗಿನವರಲ್ಲ, ನಮ್ಮವರೇ, ಯಾವುದೋ ಕಾರಣಕ್ಕೆ ಅವರು ಹಾಗೆ ಮಾತಾಡ್ತಿದ್ದಾರೆ, ಎಲ್ಲವನ್ನ ಹೈಕಮಾಂಡ್ ಕೂತು ಬಗೆಹರಿಸುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಮಾತುಗಳನ್ನು ದೆಹಲಿಯಲ್ಲಿ ವೆಲ್ಕಮ್ ಮಾಡಿದ್ದಾರೆ ಯತ್ನಾಳ್. ಯಡಿಯೂರಪ್ಪ ಹಾಗೂ ಯತ್ನಾಳ್ ಪರಸ್ಪರ ಪಾಸಿಟಿವ್ ಮಾತುಗಳನ್ನು ಆಡಿದ್ದಾರೆ. ಯಡಿಯೂರಪ್ಪ ಮಾತುಗಳನ್ನು ದೆಹಲಿಯಲ್ಲಿ ಸ್ವಾಗತ ಮಾಡಿದ್ದಾರೆ. ಬಹಳ ವರ್ಷಗಳ ನಂತರ ಬಿಎಸ್ವೈ ಮಾತನ್ನ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿದ್ದಾರೆ. ಸದ್ಯದ ಸಂದರ್ಭಕ್ಕಾಗಿ ತಾತ್ಕಾಲಿಕ ಸಮನ್ವಯವೋ ಅಥವಾ ಮುಂದೆ ಮತ್ತೆ ಪರಸ್ಪರ ಫೈಟ್ ಇದೆಯೋ ಗೊತ್ತಿಲ್ಲ. ವಿರೋಧಿಗಳಂತಿದ್ದ ಬಿಎಸ್ವೈ ಹಾಗೂ ಯತ್ನಾಳ್ ನಡುವೆ ಹೊಂದಾಣಿಕೆ ಸೂತ್ರವಂತೂ ಆಗಿರುವುದು ಸ್ಪಷ್ಟವಾಗಿ ರಾಜಕಾರಣಿಗಳ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ನೋಡ್ರಿ, ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡ್ರಿ. ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಹಾಂ, ಅದು ಸ್ವತಂತ್ರ ಇದೀರಿ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ. ಅದನ್ನು ಕಾಯ್ಕೊಂಡು ಹೋದರೆ ಪಕ್ಷದ ಹಿತರಕ್ಷಣೆ ಒಳ್ಳೇದಂತ ಹೇಳಿದ್ದಾರೆ. ನಿಮ್ಮ ಉತ್ತರಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಸರ್? ನಿಮ್ಮ ಉತ್ತರ ಸಮಾಧಾನ ಆದಮೇಲೆ ಇದನ್ನೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳನ್ನೆಲ್ಲನೂ ನಾವು ಸ್ವೀಕಾರ ಮಾಡಿ, ಅಂದರೆ ಬೇರೆ ಬೇರೆ ಥರ ಚರ್ಚೆಗಳು ನಡೀತಾ ಇದೆ, ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಅದನ್ನು ನೀವು ವಿಶ್ಲೇಷಣೆ ಮಾಡಿರಿ. ಇನ್ನೂ 10 ದಿವಸ ಸಮಯ ಇದೆ. 10 ದಿವಸದ ನಂತರ ಗುರ್ತಾಗ್ತೈತೆ ನಿಮ್ಮದು ಏನು ಆಗ್ಬೋದು ಯತ್ನಾಳಿಗೆ ಅಂತೇಳಿ. ಈಗೇ ಹಂಗೆ ಹೇಳೋಕ್ಕಾಗ್ತದೆ? ನೀವು ಹೇಳಿ ಸರ್. ಈಗ ಬರೀ ಅವರು ವರದಿ ಕೊಡ್ತೀನಿ ಅಂತ ಹೇಳ್ಯಾರೆ. ವರದಿ ಮೇಲೆ ಪಕ್ಷ ಏನು ನಿರ್ಣಯ ತೊಗೋತೈತೆ ಅನ್ನೋದು ಅವ್ರ ಕೈಗಿಲ್ಲಲ್ಲ. ಅದು ಅಂತಿಮವಾಗಿ ನಿರ್ಣಯ ತಗೋದು ರಾಷ್ಟ್ರೀಯ ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿ. ಸರ್, ಈಗ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಬೇರೆಯವರಲ್ಲ, ಅವರು ಯಾವುದೋ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ, ಅವರು ನಮ್ಮವರೇ, ನಮ್ಮ ಪಕ್ಷದವರೇ ಅಂತ ಇವತ್ತು ಹೇಳಿದ್ದಾರೆ ಸರ್. ಒಳ್ಳೆಯದು, ಸ್ವಾಗತ ಮಾಡ್ತೇನೆ.